ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತೆ ಮುರಳಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 18/8/2025 ಬೆಳಗಿನ ತರಗತಿ. ರಿವೈಸ್ ಕೋರ್ಸ್ 15/4/1968. ಓಂ ನಮಃ ಶಿವಾಯ. ಪ್ರೀತಿಯ ಮಕ್ಕಳೇ, ನೀವಿಲ್ಲಿ ಡಬಲ್ ಅಹಿಂಸಕರಾಗುತ್ತಿದ್ದೀರಿ. ಕಾಮ ಕಟಾರಿಯನ್ನು ನಡೆಸುತ್ತಿಲ್ಲ, ಕ್ರೋಧವನ್ನು ಮಾಡುವುದಿಲ್ಲ. ಕ್ರೋಧವೂ ಸಹ ಒಂದು ವಿಕಾರವಾಗಿದೆ. ಬಾಬನಿಗೆ ಮಕ್ಕಳು ಬರೆಯುತ್ತಾರೆ, ಬಾಬಾ ನಾವು ಬಹಳ ಸಿಟ್ಟು ಮಾಡುತ್ತೇವೆ ಎಂದು. ಬಾಬಾ ತಿಳಿಸಿಕೊಡುತ್ತಾರೆ, ಸಿಟ್ಟು ಬಂದಾಗ ಹೊಡೆಯುವುದು ಇತ್ಯಾದಿಗಳನ್ನು ಮಾಡಬೇಡಿರಿ. ಇವರು ಮಗುವಲ್ಲ, ನಿಮ್ಮ ಸಣ್ಣ ಸಹೋದರ ಆಗಿದ್ದಾರೆ. ಆತ್ಮಿಕ ರೂಪದಲ್ಲಿ ತಿಳಿದುಕೊಳ್ಳಬೇಕು. ಸಣ್ಣ ಸಹೋದರನನ್ನು ಯಾರಾದರೂ ಒಡೆಯಬೇಕೇನು? ಓಂ ನಮಃ ಶಿವಾಯ. ಭಗವಾನು ವಾಚ ಆತ್ಮಿಕ ಮಕ್ಕಳ ಪ್ರತಿಯಾಗಿ ಇದೆ. ಕೇವಲ ಆತ್ಮ ಎಂದು ಹೇಳಿದಾಗ ಆಗ ಶರೀರ ಇರುವುದಿಲ್ಲ. ಆದ್ದರಿಂದ ಆತ್ಮಿಕ ಮಕ್ಕಳ ಪ್ರತಿಯಾಗಿ ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು. ನಾವು ಆತ್ಮರುಗಳಿಗೆ ತಂದೆಯಿಂದ ಈ ಜ್ಞಾನ ಸಿಗುತ್ತಿದೆ. ಮಕ್ಕಳು ಆತ್ಮಾಭಿಮಾನಿಗಳಾಗಬೇಕು. ತಂದೆ ಬಂದಿರುವುದೇ ಮಕ್ಕಳನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಕ್ಕಾಗಿ. ಬಲೆ ಸತ್ಯಯುಗದಲ್ಲಿ ನೀವು ಆತ್ಮಾಭಿಮಾನಿಗಳಾಗಿರುತ್ತೀರಿ, ಆದರೆ ಪರಮಾತ್ಮ ಅಭಿಮಾನಿಗಳು ಆಗಿರುವುದಿಲ್ಲ. ನಾವಿಲ್ಲಿ ಆತ್ಮಾಭಿಮಾನಿಗಳಾಗುತ್ತಿದ್ದೇವೆ, ಹಾಗೆ ಪರಮಾತ್ಮ ಅಭಿಮಾನಿಗಳು ಸಹ ಆಗುತ್ತಿದ್ದೇವೆ. ಅಂದರೆ ಅರ್ಥ, ನಾವು ಪರಮಾತ್ಮ ತಂದೆಯ ಸಂತಾನರು ಆಗುತ್ತಿದ್ದೇವೆ. ಇಲ್ಲಿಗೂ ಹಾಗೂ ಅಲ್ಲಿಗೂ, ಅಂದರೆ ಈಗ ಸಂಗಮ ಯುಗಕ್ಕೂ ಸತ್ಯಯುಗಕ್ಕೂ ಬಹಳ ವ್ಯತ್ಯಾಸವಿದೆ. ಇಲ್ಲಿ ಶಿಕ್ಷಣವಿದೆ, ಅಲ್ಲಿ ಶಿಕ್ಷಣದ ಯಾವ ಮಾತು ಇರುವುದಿಲ್ಲ. ಇಲ್ಲಿ ಪ್ರತಿಯೊಬ್ಬರು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳುತ್ತೀರಿ, ಹಾಗೂ ತಂದೆ ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ ಎನ್ನುವ ನಿಶ್ಚಯದಲ್ಲಿ ಇದ್ದು ಜ್ಞಾನವನ್ನು ಕೇಳುತ್ತಾ ಬಹಳ ಚೆನ್ನಾಗಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತೀರಿ. ನಾವು ಆತ್ಮಾಭಿಮಾನಿಗಳಾಗುತ್ತಿದ್ದೇವೆ. ಈ ಸ್ಥಿತಿಯಲ್ಲಿ ಸ್ಥಿತರಾಗುವುದಕ್ಕೆ ಬಹಳ ದೊಡ್ಡ ಗುರಿ ಇದೆ. ಗಳಿಗೆಗಳಿಗೆಗೂ ತಂದೆಯನ್ನು ಮರೆಯುತ್ತೀರಿ. ತಂದೆ ಹೇಳುತ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿರಿ. ಗುರಿ ಬಹಳ ದೊಡ್ಡದಿದೆ. ಜ್ಞಾನವನ್ನು ಕೇಳುವುದು ಬಹಳ ಸಹಜ ಆಗುತ್ತದೆ. ಮಕ್ಕಳು ಇದೇ ಅನುಭವದಿಂದ ಕೇಳಬೇಕು. ನಾನು ಹೇಗೆ ನನ್ನನ್ನು ನಾನು ಆತ್ಮ ಎಂದು ತಿಳಿದುಕೊಂಡು ಅನ್ಯರ ಜೊತೆಗೂ ಆತ್ಮ ಎಂದು ತಿಳಿದು ಮಾತನಾಡಬೇಕು ಎಂದು ಅನುಭವ ಮಾಡುತ್ತಾ ಕೇಳಬೇಕು. ಇದರಲ್ಲಿ ಪರಿಶ್ರಮ ಇದೆ. ತಂದೆ ಹೇಳುತ್ತಾರೆ, ಬಲೆ ಈ ಶರೀರದಲ್ಲಿ ನಾನು ಇದ್ದೇನೆ, ಆದರೆ ನನ್ನ ಮೂಲ ಪ್ರಾಕ್ಟೀಸ್ ಇದೇ ಆಗಿದೆ. ನಾನು ಮಕ್ಕಳನ್ನು ಆತ್ಮ ಎಂದು ತಿಳಿದುಕೊಳ್ಳುತ್ತೇನೆ, ಆತ್ಮಗಳಿಗೆ ಓದಿಸುತ್ತೇನೆ. ಭಕ್ತಿ ಮಾರ್ಗದಲ್ಲಿಯೂ ಸಹ ಆತ್ಮ ಪಾತ್ರವನ್ನು ಅಭಿನಯಿಸುತ್ತಿದೆ. ಪಾತ್ರವನ್ನು ಅಭಿನಯಿಸುತ್ತಾ ಆತ್ಮ ಪತಿತ ಆಗಿದೆ. ಈಗ ಮತ್ತೆ ಆತ್ಮವನ್ನು ಪವಿತ್ರ ಮಾಡಿಕೊಳ್ಳಬೇಕು. ಎಲ್ಲಿಯ ತನಕ ತಂದೆಯನ್ನು ಪರಮಾತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದಿಲ್ಲ, ಅಲ್ಲಿ ತನಕ ಪವಿತ್ರರು ಹೇಗೆ ಆಗುತ್ತೀರಿ? ಇದರ ಬಗ್ಗೆ ಮಕ್ಕಳು ಬಹಳ ಅಂತರ್ಮುಖಿಯಾಗಿ ನೆನಪಿನ ಅಭ್ಯಾಸ ಮಾಡುವುದನ್ನು ಕಲಿಯಬೇಕು. ಜ್ಞಾನ ಬಹಳ ಸಹಜವಿದೆ. ಈ ನಿಶ್ಚಯ ಪಕ್ಕಾ ಇರಬೇಕು. ನಾನು ಆತ್ಮ ಓದುತ್ತಿದ್ದೇನೆ, ತಂದೆ ನನ್ನ ಆತ್ಮನಿಗೇನೆ ಓದಿಸುತ್ತಿದ್ದಾರೆ. ಈ ಜ್ಞಾನ ಧಾರಣೆಯಾದಾಗ ಅನ್ಯ ಯಾವ ವಿಕರ್ಮವೂ ಇರುವುದಿಲ್ಲ. ಈ ಸಮಯದಲ್ಲಿ ನಮ್ಮಿಂದ ಯಾವುದೇ ವಿಕರ್ಮ ಆಗುವುದಿಲ್ಲ ಎಂದು ಅಲ್ಲ, ವಿಕರ್ಮಾಜೀತರು ಅಂತ್ಯದಲ್ಲಿ ಆಗುತ್ತೇವೆ. ಪರಸ್ಪರ ಸಹೋದರ ಸಹೋದರ ಎನ್ನುವಂತಹ ದೃಷ್ಟಿ ಬಹಳ ಮಧುರವಾಗಿ ಇರುತ್ತದೆ. ಇದರಲ್ಲಿ ಎಂದೂ ದೇಹಾಭಿಮಾನದಲ್ಲಿ ಬರಬಾರದು. ಮಕ್ಕಳಿಗೆ ಗೊತ್ತಿದೆ, ತಂದೆಯ ಜ್ಞಾನ ಬಹಳ ಡೀಪಾಗಿ ಇದೆ. ಒಂದು ವೇಳೆ ಶ್ರೇಷ್ಠಾತಿ ಶ್ರೇಷ್ಠರಾಗಬೇಕಾದರೆ ಇದರ ಪ್ರಾಕ್ಟೀಸನ್ನು ಬಹಳ ಚೆನ್ನಾಗಿ ಮಾಡಬೇಕು. ಇದರ ಬಗ್ಗೆ
ಹೆಮ್ಮೆ ಪಡಬೇಕು. ಅಂತರ್ಮುಖಿಗಳಾಗುವುದಕ್ಕೋಸ್ಕರ ಏಕಾಂತವಾಗಿ ಇರಬೇಕು. ಇಲ್ಲಿ ಹೇಗೆ ಏಕಾಂತವಾಗಿರುತ್ತೀರಿ, ಮನೆಯಲ್ಲೂ ಅಥವಾ ಉದ್ಯೋಗ ವ್ಯವಹಾರದಲ್ಲಿ ಈ ರೀತಿ ಏಕಾಂತವಾಗಿ ಇರಲು ಆಗುವುದಿಲ್ಲ. ಇಲ್ಲಿ ನೀವು ಮಕ್ಕಳು ಬಹಳ ಚೆನ್ನಾಗಿ ಅಭ್ಯಾಸ ಮಾಡಬಹುದು. ಆತ್ಮವನ್ನೇ ನೋಡಿರಿ, ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಬೇಕು. ಈ ಅಭ್ಯಾಸ ಇಲ್ಲಿ ಮಾಡುವುದರಿಂದ ಮತ್ತೆ ಅಭ್ಯಾಸವಾಗುತ್ತದೆ. ತಮ್ಮ ಹತ್ತಿರ ಇದರ ಬಗ್ಗೆ ಚಾರ್ಟ್ ಇರಬೇಕು. ನಾನು ಎಷ್ಟರ ಮಟ್ಟಿಗೆ ಆತ್ಮಾಭಿಮಾನಿ ಬುದ್ಧಿಯಾಗಿದ್ದೇನೆ, ಆತ್ಮರಿಗೇನೆ ಈ ಜ್ಞಾನವನ್ನು ತಿಳಿಸುತ್ತಿದ್ದೇನೆ, ಆತ್ಮಗಳ ಜೊತೆಗೆ ಮಾತನಾಡುತ್ತಿದ್ದೇನೆ. ಈ ಅಭ್ಯಾಸ ಬಹಳ ಬೇಕು. ಮಕ್ಕಳಿಗೆ ಗೊತ್ತಿದೆ, ಈ ಮಾತು ಬಹಳ ಅವಶ್ಯಕವಾಗಿದೆ. ದೇಹಾಭಿಮಾನದಿಂದ ಹೊರಗೆ ಬರಬೇಕು ಹಾಗೂ ನಾವು ಆತ್ಮಾಭಿಮಾನಿಗಳಾಗುತ್ತಿದ್ದೇವೆ. ನೀವು ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಅನ್ಯರಿಗೂ ಮಾಡಿಸಬೇಕು. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವಂತಹ ಚಾರ್ಟ್ ಬಹಳ ಆಳವಾಗಿದೆ. ಇದರ ಬಗ್ಗೆ ಪ್ರಯತ್ನ ಮಾಡಿರಿ. ದೊಡ್ಡ ದೊಡ್ಡ ಮಹಾರಥಿಗಳು ಸಹ ತಿಳಿದುಕೊಳ್ಳುತ್ತಾರೆ. ತಂದೆ ಪ್ರತಿದಿನ ಯಾವ ಸಬ್ಜೆಕ್ಟನ್ನು ಕೊಡುತ್ತಿದ್ದಾರೆ ಅದರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡುವುದಕ್ಕೋಸ್ಕರ ಬಹಳ ದೊಡ್ಡ ದೊಡ್ಡ ಪಾಯಿಂಟ್ಸ್ಗಳು ಇದಾಗಿದೆ. ಆದರೂ ಸಹ ಬಾಯಿಂದ ಉಲ್ಟಾ ಸುಲ್ಟಾ ಶಬ್ದಗಳು ಬರಬಾರದು. ಸಹೋದರ ಸಹೋದರರ ಮಧ್ಯದಲ್ಲಿ ಪರಸ್ಪರ ಪ್ರೀತಿ ಬಹಳ ಇರಬೇಕು. ತಂದೆಯ ಮಹಿಮೆಯಂತೂ ಗೊತ್ತಿದೆ, ಕೃಷ್ಣನ ಮಹಿಮೆಯೇ ಬೇರೆ. ಕೃಷ್ಣನಿಗೆ ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ ಎಂದು ಹೇಳುತ್ತಾರೆ. ಆದರೆ ಕೃಷ್ಣನ ಹತ್ತಿರ ಆ ಒಂದು ಪರಿಶುದ್ಧತೆ ಎಲ್ಲಿಂದ ಬಂತು? ಕೃಷ್ಣನ ಮಹಿಮೆಯೇ ಬೇರೆ, ತಂದೆಯ ಮಹಿಮೆಯೇ ಬೇರೆ. ಆದರೆ ಸರ್ವಗುಣ ಸಂಪನ್ನರಾಗಿದ್ದು ಜ್ಞಾನಸಾಗರ ತಂದೆಯಿಂದಲೇ. ಹಾಗಾದರೆ ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳಿರಿ. ಹೆಜ್ಜೆ ಹೆಜ್ಜೆಗೂ ಸಂಪೂರ್ಣ ಪೋತಾ ಮೇಲನ್ನು ತೆಗೆಯಬೇಕು. ವ್ಯಾಪಾರಿಗಳು ಇಡೀ ದಿನ ತಮ್ಮ ಲೆಕ್ಕವನ್ನು ಸಂಭಾಲನೆ ಮಾಡುತ್ತಾರೆ. ನೀವೂ ಸಹ ವ್ಯಾಪಾರಗಾರರಾಗಿದ್ದೀರಿ. ರಾತ್ರಿ ಮಲಗುವ ಸಮಯದಲ್ಲಿ ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಬೇಕು. ನಾನು ಪರಸ್ಪರರನ್ನು ಸಹೋದರ ಸಹೋದರ ಎಂದು ತಿಳಿದು ಆತ್ಮಿಕ ಮಾತುಕತೆಯನ್ನು ಮಾತನಾಡಿದ್ದೇನಾ? ಯಾರನ್ನು ಸಹೋದರ ಎಂದು ತಿಳಿದುಕೊಳ್ಳದೆ ಅವರಿಗೆ ದುಃಖ ಕೊಟ್ಟಿಲ್ಲ ತಾನೆ? ಏಕೆಂದರೆ ಮಕ್ಕಳಿಗೆ ಇದು ಗೊತ್ತಿದೆ, ನಾವೆಲ್ಲ ಪರಸ್ಪರರು ಕ್ಷೀರಸಾಗರದ ಕಡೆಗೆ ಹೋಗುತ್ತಿದ್ದೇವೆ. ಇದು ವಿಷಸಾಗರ ಆಗಿದೆ. ನಾವೀಗ ರಾವಣನ ರಾಜ್ಯದಲ್ಲೂ ಇಲ್ಲ, ರಾಮ ರಾಜ್ಯದಲ್ಲೂ ಇಲ್ಲ, ನಾವು ಮಧ್ಯದಲ್ಲಿದ್ದೇವೆ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥ ಮಾಡಬೇಕು. ನಿಮ್ಮನ್ನು ನೀವು ನೋಡಿಕೊಳ್ಳಿರಿ. ನನಗೆ ಈ ಸ್ಥಿತಿ ಎಷ್ಟರ ಮಟ್ಟಿಗೆ ಬಂದಿದೆ? ಪರಸ್ಪರ ಸಹೋದರ ಸಹೋದರ ಎನ್ನುವ ದೃಷ್ಟಿ ಇದೆಯೇ? ಎಲ್ಲರೂ ಸಹೋದರ ಸಹೋದರರಾಗಿದ್ದಾರೆ. ಈ ಶರೀರದಿಂದ ಪಾತ್ರವನ್ನು ಅಭಿನಯಿಸುತ್ತಾ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿರಿ. ಈ ಶರೀರ ವಿನಾಶಿಯಾಗಿದೆ ಎನ್ನುವುದು ನೀವು ಮಕ್ಕಳಿಗೆ ಗೊತ್ತಿದೆ. ಆತ್ಮ ಅವಿನಾಶಿಯಾಗಿದೆ. ನಾನು ಆತ್ಮ 84 ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ಈಗ ಮತ್ತೆ ತಂದೆ ಬಂದಿದ್ದಾರೆ. ತಂದೆ ಹೇಳುತ್ತಿದ್ದಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿರಿ. ಆತ್ಮ ಎಂದು ತಿಳಿದುಕೊಳ್ಳುವುದರಿಂದ ಪರಸ್ಪರ ಸಹೋದರ ಸಹೋದರರಾಗುತ್ತೇವೆ. ತಂದೆಯ ವಿನಃ ಬೇರೆ ಯಾರೂ ಕೂಡ ಈ ಪಾತ್ರವನ್ನು ಮಾಡುವುದಿಲ್ಲ. ಪ್ರೇರಣೆಯ ಮಾತು ಇಲ್ಲ. ಹೇಗೆ ಶಾಲೆಯಲ್ಲಿ ಶಿಕ್ಷಕರು ಜ್ಞಾನವನ್ನು ತಿಳಿಸುತ್ತಾರೆ, ಅದೇ ರೀತಿ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಇದು ವಿಚಾರದ ಮಾತಾಗಿದೆಯಲ್ಲವೇ? ಇದರಲ್ಲಿ ಸಮಯ ಹಿಡಿಯುತ್ತದೆ. ತಂದೆ ಉದ್ಯೋಗವನ್ನು ಮಾಡುವುದಕ್ಕೋಸ್ಕರ ಹೇಳುತ್ತಾರೆ. ಆದರೆ ನೆನಪಿನ ಯಾತ್ರೆ ಬಹಳ ಅವಶ್ಯಕತೆ ಇದೆ. ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು. ಇದಕ್ಕೋಸ್ಕರ ಸಮಯವೂ ಬೇಕು. ಸಮಯವನ್ನು ತೆಗೆಯಿರಿ. ಸೇವೆಯಲ್ಲಿ ಎಲ್ಲರೂ ಭಿನ್ನ ಭಿನ್ನವಾಗಿದ್ದಾರೆ. ಕೆಲವರು ಸಮಯ ತೆಗೆಯುತ್ತಾರೆ. ಹೇಗೆ ಜಗದೀಶ್ ಬಾಯಿ ಬಹಳ ಸಮಯ ತೆಗೆದು ಸೇವೆ ಮಾಡುತ್ತಾರೆ.
ಬಹಳ ಅಭ್ಯಾಸ ಮಾಡುತ್ತಾರೆ. ಮ್ಯಾಗಝಿನ್ಗಳಲ್ಲೂ ಸಹ ಶಿಕ್ಷಣವನ್ನು ಕೊಡಬಹುದು. ಇದರಲ್ಲಿ ಬಹಳ ಯುಕ್ತಿಯಿಂದ ಬರೆಯಬೇಕು. ಇಲ್ಲಿ ನಮಗೆ ತಂದೆಯ ಬಗ್ಗೆ ಈ ರೀತಿ ನೆನಪು ಮಾಡುತ್ತೇವೆ ಎಂದು ತಿಳಿಸಬೇಕು. ಪರಸ್ಪರ ಸಹೋದರ ಸಹೋದರ ಎಂದು ತಿಳಿದುಕೊಳ್ಳಬೇಕು. ತಂದೆ ಬಂದು ಎಲ್ಲ ಆತ್ಮರುಗಳಿಗೂ ಓದಿಸುತ್ತಿದ್ದಾರೆ. ಆತ್ಮದಲ್ಲಿಯೇ ದೈವಿ ಗುಣಗಳ ಸಂಸ್ಕಾರ ಈಗ ತುಂಬಿದೆ. ಮನುಷ್ಯರು ಕೇಳುತ್ತಾರೆ, ಭಾರತದ ಪ್ರಾಚೀನ ಯೋಗ ಯಾವುದಾಗಿದೆ? ನೀವು ಮಕ್ಕಳು ಜ್ಞಾನವನ್ನು ತಿಳಿಸಬಹುದು. ನೀವು ಅವರಿಗೆ ನಾವೀಗ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇದ್ದೇವೆ ಎನ್ನುವುದನ್ನು ತಿಳಿಸಿರಿ. ನಿಮ್ಮ ಹೆಸರು ಈಗ ಪ್ರಸಿದ್ಧಿ ಇಲ್ಲ. ಈಶ್ವರ ತಂದೆ ಅವಶ್ಯವಾಗಿ ನಾವು ಮಕ್ಕಳಿಗೆ ಯೋಗವನ್ನು ಕಲಿಸುತ್ತಿದ್ದಾರೆ. ನಾವು ಆ ತಂದೆಯ ಮಕ್ಕಳಾಗಿದ್ದೇವೆ ಎನ್ನುವುದು ಗೊತ್ತಿದೆ. ಆದರೆ ನಿರಾಕಾರ ತಂದೆ ಹೇಗೆ ನಾವು ಮಕ್ಕಳಿಗೆ ಓದಿಸುತ್ತಾರೆ ಎನ್ನುವುದು ಯಾರಿಗೂ ಗೊತ್ತಿಲ್ಲ. ಸ್ವಯಂ ತಂದೆಯೇ ಬಂದು ನಾವು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ. ನಾನು ಕಲ್ಪಕ್ಕೂ ಸಂಗಮ ಯುಗದಲ್ಲಿ ಬರುತ್ತೇನೆ. ಸಂಗಮ ಯುಗದಲ್ಲಿ ಬಂದು ನೀವು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತೇನೆ. ನಾನು ಹೇಗೆ ಬರುತ್ತೇನೆ, ಯಾರ ತನುವಿನಲ್ಲಿ ಬರುತ್ತೇನೆ ಎನ್ನುವುದನ್ನು ತಿಳಿಸುತ್ತಾರೆ. ಇದರಲ್ಲಿ ಗೊಂದಲದ ಯಾವ ಮಾತೂ ಇಲ್ಲ. ಇದು ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ತಂದೆ ಒಬ್ಬರ ತನುವಿನಲ್ಲಿ ಬರುತ್ತಾರೆ. ಸರಿಯಾದ ಮಾತು ಒಂದೇ ಆಗಿದೆ. ಪ್ರಜಾಪಿತ ಬ್ರಹ್ಮನ ಮೂಲಕ ತಂದೆ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ. ಅವರೇ ನನ್ನ ಅತಿ ಪ್ರೀತಿಯ ಮೊಟ್ಟಮೊದಲ ಮಗುವಾಗುತ್ತಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ತಂದೆ ಸ್ಥಾಪನೆ ಮಾಡುತ್ತಾರೆ. ಅವರೇ ಮೊದಲ ನಂಬರಿನಲ್ಲಿ ಜ್ಞಾನಕ್ಕೆ ಬರುತ್ತಾರೆ. ಈ ಚಿತ್ರದ ಮೂಲಕ ಜ್ಞಾನವನ್ನು ಬಹಳ ಚೆನ್ನಾಗಿ ತಿಳಿಸಬಹುದು. ಬ್ರಹ್ಮನಿಂದ ವಿಷ್ಣು, ವಿಷ್ಣುವಿನಿಂದ ಬ್ರಹ್ಮ ಹೇಗೆ ಆಗುತ್ತಾರೆ? ಈ ಮಾತನ್ನು ಅನ್ಯರು ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಜ್ಞಾನವನ್ನು ತಿಳಿಸಿಕೊಡುವುದಕ್ಕೂ ಸಹ ಯುಕ್ತಿ ಇದೆಯಲ್ಲವೇ? ಈಗ ನಾವು ಮಕ್ಕಳಿಗೆ ಗೊತ್ತಿದೆ ತಂದೆ ಹೇಗೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಮಾಡುತ್ತಾರೆ, ಹೇಗೆ ಚಕ್ರ ತಿರುಗುತ್ತದೆ. ಈ ಮಾತುಗಳ ಬಗ್ಗೆ ಅನ್ಯರು ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ತಂದೆ ಹೇಳುತ್ತಾರೆ, ಈ ರೀತಿ ಯುಕ್ತಿಯಿಂದ ಅನ್ಯರಿಗೆ ಜ್ಞಾನವನ್ನು ತಿಳಿಸಿರಿ, ಬರೆದು ಹಾಕಿರಿ. ಯಥಾರ್ಥ ಯೋಗವನ್ನು ಯಾರು ಕಲಿಸಲು ಸಾಧ್ಯ? ಆಗ ಈ ಮನುಷ್ಯರಿಗೂ ಗೊತ್ತಾಗುತ್ತದೆ. ನಿಮ್ಮ ಹತ್ತಿರ ಬಹಳಷ್ಟು ಜನ ಬರುತ್ತಾರೆ. ಇಷ್ಟು ದೊಡ್ಡ ದೊಡ್ಡ ಆಶ್ರಮಗಳೇನಿದ್ದವೆ ಅವು ಎಲ್ಲವೂ ಸಹ ಅಲುಗಾಡುತ್ತದೆ. ಅಂತ್ಯದಲ್ಲಿ ಇದೆಲ್ಲವೂ ಆಗಲಿದೆ. ಆಗ ಅವರಿಗೂ ಸಹ ಆಶ್ಚರ್ಯವಾಗುತ್ತದೆ. ಇಷ್ಟೆಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳೆಲ್ಲ ಏನಿದ್ದಾವೆ ಅದೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ. ಜ್ಞಾನ ಮಾರ್ಗ ಒಬ್ಬರದೂ ಇಲ್ಲ. ಅವರೆಲ್ಲರೂ ಜ್ಞಾನಕ್ಕೆ ಬಂದಾಗ ಆಗಲೇ ನಿಮ್ಮ ವಿಜಯವಾಗುತ್ತದೆ. ಇದು ಸಹ ನಾವು ಮಕ್ಕಳಿಗೆ ಗೊತ್ತಿದೆ. ಪ್ರತಿ 5,000 ವರ್ಷಗಳ ನಂತರ ತಂದೆ ಬರುತ್ತಾರೆ. ತಂದೆಯ ಮೂಲಕ ನಾವು ಕಲಿಯುತ್ತೇವೆ ಹಾಗೂ ಅನ್ಯರಿಗೂ ಕಲಿಸುತ್ತೇವೆ. ತಂದೆ ಹೇಗೆ ಸಮ್ಮುಖದಲ್ಲಿ ಬಂದು ಜ್ಞಾನವನ್ನು ತಿಳಿಸುತ್ತಾರೆ, ಯಾರಿಗೆ ತಿಳಿಸುತ್ತಾರೆ, ಹೇಗೆ ತಿಳಿಸುತ್ತಾರೆ ಎನ್ನುವುದನ್ನು ಬರೆದು ಹಾಕಿರಿ. ಕಲ್ಪಕ್ಕೂ ಇದೇ ರೀತಿ ನಡೆಯುತ್ತದೆ. ಅಂತ್ಯದಲ್ಲಿ ಅನೇಕರಿಗೆ ಈ ಜ್ಞಾನ ಗೊತ್ತಾಗಬೇಕಾದರೆ ಯುಕ್ತಿಗಳನ್ನು ಹುಡುಕಿರಿ. ತಂದೆಯ ವಿನಃ ಧರ್ಮ ಸ್ಥಾಪನೆ ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ. ನಾವು ಮಕ್ಕಳಿಗೆ ಗೊತ್ತಿದೆ, ರಾವಣ ಒಂದು ಕಡೆಯಾದರೆ ಈ ಕಡೆ ರಾಮ ಇದ್ದಾರೆ. ರಾವಣನ ಮೇಲೆ ನೀವು ಜಯ ಸಾಧಿಸುತ್ತೀರಿ. ಅವರೆಲ್ಲರೂ ರಾವಣನ ಸಂಪ್ರದಾಯದವರಾಗಿದ್ದಾರೆ. ನೀವು ಈಶ್ವರೀಯ ಸಂಪ್ರದಾಯದವರು ಎಷ್ಟು ಕಡಿಮೆ ಸಂಖ್ಯೆಯಲ್ಲಿ ಇದ್ದೀರಿ. ಭಕ್ತಿ ಮಾರ್ಗ ಎಷ್ಟೊಂದು ಪ್ರಚಾರದಲ್ಲಿ ಇದೆ, ಎಷ್ಟೊಂದು ಶೋ ಮಾಡುತ್ತದೆ. ಎಲ್ಲಿ ನೀರಿದೆ ಅಲ್ಲಿ ಜಾತ್ರೆಗಳು ನಡೆಯುತ್ತದೆ. ಎಷ್ಟೊಂದು ಖರ್ಚಾಗುತ್ತದೆ, ಎಷ್ಟೊಂದು ನೀರಿನಲ್ಲಿ ಮುಳುಗಿ ಸಾಯುತ್ತಾರೆ. ಇಲ್ಲಿ ಆ ಮಾತಿಲ್ಲ. ಆದರೂ ಸಹ ತಂದೆ ಹೇಳುತ್ತಾರೆ, ಆಶ್ಚರ್ಯವೇನೆಂದರೆ ನನ್ನ ಮಕ್ಕಳು ನನ್ನನ್ನು ಗುರುತಿಸುತ್ತಾರೆ, ಜ್ಞಾನವನ್ನು ಕೇಳುತ್ತಾರೆ, ಅನ್ಯರಿಗೂ ತಿಳಿಸುತ್ತಾರೆ, ಪವಿತ್ರವಾಗಿ ಇರುತ್ತಾರೆ. ನಂತರ
ಮಾಯೆ ಬರುತ್ತದೆ. ಮಾಯೆಯ ಮೂಲಕ ಸೋಲನ್ನು ಅನುಭವಿಸುತ್ತಾರೆ. ಕಲ್ಪಕಲ್ಪಕ್ಕೂ ಈ ರೀತಿ ಆಗುತ್ತದೆ. ಮಾಯೆಯ ಜೊತೆಗೆ ಯುದ್ಧ ಆಗಿದೆಯಲ್ಲವೇ? ಮಹಾಭಾರತನೂ ಸಹ ಎಷ್ಟೊಂದು ಪ್ರಭಾವ ಇದೆ. ಇದೆಲ್ಲವೂ ಭಕ್ತಿಯಾಗಿದೆ. ಭಕ್ತಿಯು ನಡೆಯಲೇಬೇಕು. ಅರ್ಧ ಕಲ್ಪ ನೀವು ಪ್ರಾರಬ್ಧವನ್ನು ಭೋಗಿಸುತ್ತೀರಿ. ನಂತರ ಅರ್ಧ ಕಲ್ಪದ ನಂತರ ರಾವಣನ ರಾಜ್ಯದಿಂದ ಭಕ್ತಿ ಮಾರ್ಗ ಪ್ರಾರಂಭವಾಗುತ್ತದೆ. ಅದರ ಚಿಹ್ನೆಯೂ ಸಹ ಕಾಯಮಾಗಿ ಇದೆ. ವಿಕಾರದಲ್ಲಿ ಹೋಗುತ್ತಾರೆ, ಆದರೆ ದೇವತೆಗಳಿಗೆ ಈ ರೀತಿ ಹೇಳುವುದಿಲ್ಲ. ಹೇಗೆ ಅವರು ವಿಕಾರಿಗಳಾಗುತ್ತಾರೆ, ಜಗತ್ತಿನಲ್ಲಿ ಇದು ಯಾರಿಗೂ ಸಹ ಗೊತ್ತಿಲ್ಲ. ಶಾಸ್ತ್ರಗಳಲ್ಲಿ ದೇವತೆಗಳು ವಾಮ ಮಾರ್ಗಕ್ಕೆ ಹೋದರು ಎಂದು ಬರೆಯಲಾಗಿದೆ. ಅದರ ಗಾಯನವೂ ಇದೆ, ಆದರೆ ಯಾವಾಗ ಹೋದರೂ ಇದು ಗೊತ್ತಿಲ್ಲ. ಈ ಎಲ್ಲ ಮಾತುಗಳನ್ನು ನೀವು ಮಕ್ಕಳು ಚೆನ್ನಾಗಿ ತಿಳಿದುಕೊಂಡು ಅನ್ಯರಿಗೆ ತಿಳಿಸಬೇಕು. ಇದೂ ಸಹ ನೀವು ಮಕ್ಕಳಿಗೆ ಗೊತ್ತಿದೆ, ಆದರೆ ಮೊದಲು ನಿಶ್ಚಯ ಬುದ್ಧಿಯವರಾಗಬೇಕು. ನಿಶ್ಚಯ ಬುದ್ಧಿಯವರೇ ತಕ್ಷಣ ತಿಳಿದುಕೊಳ್ಳುತ್ತಾರೆ, ಆಕರ್ಷಿತರಾಗುತ್ತಾರೆ. ನೀವು ಮಕ್ಕಳಿಗೆ ಹೇಳುತ್ತಾರೆ, ಇಂತಹ ತಂದೆಯೊಂದಿಗೆ ನಮಗೂ ಮಿಲನ ಮಾಡಿಸಿರಿ ಎಂದು. ಆದರೆ ಮನೆಗೆ ಹೋಗುತ್ತಿದ್ದಂತೆ ಆ ನಶೆ ಇರುವುದಿಲ್ಲ. ನಿಶ್ಚಯ ಬುದ್ಧಿಯವರಾಗಬೇಕು. ಬಲೆ ತಂದೆಯ ನೆನಪು ಸತಾಯಿಸುತ್ತದೆ. ಕೆಲವು ಮಕ್ಕಳು ಪತ್ರ ಬರೆಯುತ್ತಾರೆ, ಬಾಬಾ ನೀವು ನಮ್ಮ ತಂದೆಯಾಗಿದ್ದೀರಿ, ನಿಮ್ಮಿಂದ ನಮಗೆ ಎಷ್ಟೊಂದು ಶ್ರೇಷ್ಠ ಆಸ್ತಿ ಸಿಗುತ್ತದೆ, ಅಂದ ಮೇಲೆ ನಾವ್ಯಾಕೆ ನಿನ್ನ ಮಿಲನ ಮಾಡಬಾರದು ಎಂದು ಪತ್ರ ಬರೆಯುತ್ತಾರೆ. ತಮ್ಮೊಂದಿಗೆ ಮಿಲನ ಮಾಡದೇ ವಿನಃ ನಮಗೆ ಇರಲು ಸಾಧ್ಯವಿಲ್ಲ. ನಿಶ್ಚಿತಾರ್ಥದ ನಂತರವೇ ಮಿಲನವಾಗುತ್ತದೆ ಎಲ್ಲವೇ? ಕುಮಾರಿಗೆ ನಿಶ್ಚಿತಾರ್ಥವಾದರೆ ಅವಳ ಒಳಗೆ ಆತುರತೆ ಇರುತ್ತದೆ. ನೀವು ಮಕ್ಕಳಿಗೂ ಗೊತ್ತಿದೆ, ತಂದೆ ನಮ್ಮ ಬೇಹದ್ದಿನ ತಂದೆಯಾಗಿದ್ದರೆ ಶಿಕ್ಷಕ, ಪತಿ, ಚಿಕ್ಕಪ್ಪ, ಮಾಮ, ಕಾಕ ಎಲ್ಲ ಸಂಬಂಧಗಳು ಇಲ್ಲಿ ಒಬ್ಬ ತಂದೆಯೊಂದಿಗೆ ಇದೆ. ಅನ್ಯ ಎಲ್ಲ ಸಂಬಂಧಗಳಿಂದಲೂ ದುಃಖ ಸಿಗುತ್ತದೆ. ಅದರ ಪ್ರತಿಯಾಗಿ ತಂದೆ ಈಗ ಎಲ್ಲರಿಗೂ ಸುಖ ಕೊಡುತ್ತಾರೆ. ಬಲೆ ಅಲ್ಲಿ ಪರಿವಾರ ಕಡಿಮೆ ಇರುತ್ತದೆ, ಆದರೆ ಎಲ್ಲರೂ ಸುಖ ಕೊಡುವವರೇ ಆಗಿರುತ್ತಾರೆ. ನೀವು ಸುಖದ ಸಂಬಂಧದಲ್ಲಿ ಇರುತ್ತೀರಿ. ಮೊದಲು ದುಃಖದ ಬಂಧನದಲ್ಲಿ ಇದ್ದವರು ನಂತರ ಸುಖದ ಸಂಬಂಧದಲ್ಲಿ ಬರುತ್ತೀರಿ. ಈಗ ಇದು ಪುರುಷೋತ್ತಮರಾಗುವಂತಹ ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಮನುಷ್ಯರ ಬುದ್ಧಿಯಲ್ಲಿ ಅರ್ಧ ಕಲ್ಪದಿಂದ ಶಾಸ್ತ್ರದ ಮಾತುಗಳು ಇದೆ. ಅವುಗಳು ಬುದ್ಧಿಯಿಂದ ಬೇಗ ಹೊರಗೆ ಬರುವುದಿಲ್ಲ. ಗಳಿಗೆಗಳಿಗೆಗೂ ಮರೆಯುತ್ತಿರುತ್ತಾರೆ. ಮೂಲ ಮಾತು ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು. ನೆನಪಿನಿಂದಲೇ ಖುಷಿ ಜಾಸ್ತಿಯಾಗುತ್ತದೆ. ಭಕ್ತಿ ಮಾಡುತ್ತಾ ಬಂದಿದ್ದಾರೆ. ನಾವೇ ಎಲ್ಲರಿಗಿಂತ ಜಾಸ್ತಿ ಭಕ್ತಿಯನ್ನು ಮಾಡಿದ್ದೇವೆ. ಭಕ್ತಿಯಲ್ಲಿ ಭಗವಂತನನ್ನು ಹುಡುಕಾಡುತ್ತಾ ಎಷ್ಟೊಂದು ಪೆಟ್ಟುಗಳು ಸಿಕ್ಕಿದವೆ. ಈಗ ತಂದೆ ಬಂದಿರುವುದೇ ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ. ಅವಶ್ಯವಾಗಿ ಪವಿತ್ರರಾಗಬೇಕು. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಇಡೀ ದಿನದ ಲೆಕ್ಕಾಚಾರವನ್ನು ರಾತ್ರಿ ತೆಗೆಯಬೇಕು. ಇವತ್ತು ಇಡೀ ದಿನದಲ್ಲಿ ಎಷ್ಟು ಜನರಿಗೆ ತಂದೆಯ ಪರಿಚಯವನ್ನು ಕೊಟ್ಟೆ? ತಂದೆಯ ಪರಿಚಯ ಕೊಡದೆ ವಿನಃ ನಾವು ಸುಖದಲ್ಲಿ ಬರುವುದಿಲ್ಲ. ಈ ಒಂದು ಹೊಯ್ದಾಟ ಇರಬೇಕು. ವಿಘ್ನವೂ ಸಹ ಬಹಳಷ್ಟು ಬರುತ್ತದೆ. ಎಷ್ಟೊಂದು ಪೆಟ್ಟುಗಳನ್ನು ತಿನ್ನುತ್ತೀರಿ. ಅನ್ಯ ಯಾವ ಸತ್ಸಂಗಗಳಲ್ಲಿಯೂ ಪವಿತ್ರತೆಯ ಮಾತು ಬರುವುದಿಲ್ಲ. ನಾವಿಲ್ಲಿ ಪವಿತ್ರರಾಗುತ್ತಿದ್ದೇವೆ ಅಂದ ಮೇಲೆ ಎಷ್ಟೊಂದು ವಿಘ್ನಗಳು ಬರುತ್ತವೆ. ಪಾವನರಾಗಿಯೇ ವಾಪಸ್ ಹೋಗಬೇಕು. ಇದು ಸಹ ಮಕ್ಕಳಿಗೆ ಗೊತ್ತಿದೆ. ಆತ್ಮ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ. ಯುದ್ಧದ ಮೈದಾನದಲ್ಲಿ ಯಾರು ಶರೀರ ಬಿಡುತ್ತಾರೆ ಅವರು ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು ಹೇಳುತ್ತಾರೆ. ಆದ್ದರಿಂದ ಅವರು ಯುದ್ಧದ ಮೈದಾನದಲ್ಲಿ ಬಹಳ ಖುಷಿಯಿಂದ ಹೋಗುತ್ತಾರೆ. ಈಗ ಸ್ವರ್ಗ ಎಲ್ಲಿದೆ? ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಾರೆ. ನಂತರ ಶರೀರ ಬಿಟ್ಟು ಮತ್ತೆ ಯುದ್ಧದ ಮೈದಾನಕ್ಕೆ ಹೋಗುತ್ತಾರೆ. ನಿಮ್ಮ ಹತ್ತಿರ ನೋಡಿರಿ, ಕಮಾಂಡರ್, ಮೇಜರ್, ಸಿಪಾಯಿಗಳು ಅಂದರೆ ಸೈನಿಕರು
ಎಲ್ಲರೂ ಎಲ್ಲೆಲ್ಲಿಂದ ಬರುತ್ತಾರೆ? ನಿಜವಾಗಲೂ ಸ್ವರ್ಗಕ್ಕೆ ಹೇಗೆ ಹೋಗುತ್ತಾರೆ? ಇದು ಸಹ ಅವರಿಗೆ ಗೊತ್ತಿಲ್ಲ. ಯುದ್ಧದ ಮೈದಾನದಲ್ಲಿ ಅವರು ತಮ್ಮ ಮಿತ್ರ ಸಂಬಂಧಿಕರ ನೆನಪುಗಳನ್ನು ಮಾಡುತ್ತಿರುತ್ತಾರೆ. ಈಗ ತಂದೆ ಹೇಳುತ್ತಾರೆ, ಈಗ ಎಲ್ಲರೂ ವಾಪಸ್ ಹೋಗಬೇಕು. ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ತಮ್ಮನ್ನು ಆತ್ಮ ಎಂದು, ಪರಸ್ಪರ ಸಹೋದರ ಎಂದು ತಿಳಿದುಕೊಳ್ಳಿರಿ. ಎಲ್ಲ ಆತ್ಮರುಗಳಿಗೂ ಒಬ್ಬ ತಂದೆಯಿಂದಲೇ ಆಸ್ತಿ ಸಿಗುತ್ತದೆ. ಯಾರು ಎಷ್ಟು ಪುರುಷಾರ್ಥ ಮಾಡುತ್ತಾರೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಸಹೋದರ ಸಹೋದರ ಎನ್ನುವ ದೃಷ್ಟಿ ಪಕ್ಕಾ ಇರಬೇಕು. ಅವರು ಹೇಳುತ್ತಾರೆ, ನಾವೆಲ್ಲರೂ ಸಹೋದರ ಸಹೋದರರಾಗಿದ್ದೇವೆ. ಆದರೆ ಇದರ ಅರ್ಥ ಯಾರೂ ಸಹ ತಿಳಿದುಕೊಂಡಿಲ್ಲ. ನಾವೀಗ ಎಷ್ಟೊಂದು ಬುದ್ಧಿವಂತರಾಗಿದ್ದೇವೆ, ಅವರು ಬುದ್ಧಿಹೀನರಾಗಿದ್ದಾರೆ. ಸಹೋದರ ಸಹೋದರ ಎನ್ನುವ ಅರ್ಥ ಅವರಿಗೆ ಗೊತ್ತಿಲ್ಲ. ತಂದೆಯ ಬಗ್ಗೆ ಯಾರೂ ತಿಳಿದುಕೊಂಡಿಲ್ಲ. ಪರಮಾತ್ಮನನ್ನು ಕಲ್ಲಲ್ಲಿ, ಮುಳ್ಳಲ್ಲಿ, ಪ್ರಾಣಿಗಳಲ್ಲಿ ಎಲ್ಲದರಲ್ಲೂ ಇದ್ದಾನೆ ಎಂದು ಹೇಳಿದ್ದಾರೆ. ಆದ್ದರಿಂದ ತಂದೆ ಹೇಳುತ್ತಿದ್ದಾರೆ, ಗೀತೆಯಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಎಂದು ಹೇಳಲಾಗುತ್ತದೆ. ಇದರ ಅರ್ಥ ಮತ್ತು ವಿವರಣೆ ನೀವು ಅವರಿಗೆ ಕೇಳಿರಿ. ಬಿಲ್ಕುಲ್ ಗೊತ್ತಿಲ್ಲ. ಭಗವಂತನಿಗೂ ಸಹ ನಿಂದನೆಯನ್ನು ಮಾಡುತ್ತಾರೆ. ಯಾರು ಭಗವಂತನಿಗೆ ನಿಂದನೆ ಮಾಡುತ್ತಾರೆ ಅವರಿಗೆ ಶಿಕ್ಷೆಯೂ ಸಿಗಬೇಕು. ಮನುಷ್ಯರು ನಾವು ನಿಷ್ಕಾಮ ಸೇವೆಯನ್ನು ಮಾಡುತ್ತೇವೆ ಎಂದು ತಿಳಿದುಕೊಳ್ಳುತ್ತಾರೆ. ಅದರ ಫಲದ ಆಸೆ ಇರುವುದಿಲ್ಲ. ಆದರೆ ಆಟೋಮೆಟಿಕಲಿ ಅವರು ಮಾಡಿದ ಸೇವೆಗೆ ಫಲ ಸಿಗುತ್ತದೆಯಲ್ಲವೇ? ನಿಷ್ಕಾಮ ಸೇವೆ ಒಬ್ಬ ತಂದೆಯೇ ಮಾಡುತ್ತಾರೆ. ಮಕ್ಕಳಿಗೂ ಸಹ ಗೊತ್ತಿದೆ, ನಾವು ತಂದೆಗೆ ಎಷ್ಟೊಂದು ನಿಂದನೆ ಮಾಡುತ್ತಾ ಬಂದಿದ್ದೇವೆ. ತಂದೆಗೂ ಸಹ ನಿಂದನೆ ಮಾಡಿದ್ದೇವೆ, ದೇವತೆಗಳಿಗೂ ಸಹ ನಿಂದನೆ ಮಾಡಿದ್ದೇವೆ. ಈ ರೀತಿ ನಿಂದನೆಯ ಶಾಸ್ತ್ರಗಳನ್ನು ಒಟ್ಟು ಮಾಡಿರಿ. ಒಂದು ಮ್ಯಾಗಝಿನ್ನಲ್ಲೂ ಸಹ ಕೃಷ್ಣನ ಚಿತ್ರವನ್ನು ತೋರಿಸಿದ್ದರು. ಎಲ್ಲರಿಗೂ ಸಹ ಸಾಯಿಸುತ್ತಾರೆ. ಹೇಗೆ ಶಂಕರಾಚಾರ್ಯರು ಹೇಳುತ್ತಾರೆ, ನಾರಿ ನರಕಕ್ಕೆ ದಾರಿ ಎಂದು. ಇಂತಹ ಪುಸ್ತಕಗಳನ್ನು ಜೊತೆಯಾಗಿ ಇಟ್ಟುಕೊಳ್ಳಿರಿ, ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ. ನೀವಿಲ್ಲಿ ಡಬಲ್ ಅಹಿಂಸಕರಾಗಿದ್ದೀರಿ. ಕಾಮ ಕಟಾರಿಯನ್ನು ನಡೆಸಬಾರದು, ಕ್ರೋಧವೂ ಮಾಡಬಾರದು. ಕ್ರೋಧವೂ ಸಹ ಒಂದು ವಿಕಾರವಾಗಿದೆ. ಕೆಲವು ಮಕ್ಕಳು ಬಾಬನಿಗೆ ಪತ್ರ ಬರೆಯುತ್ತಾರೆ, ಬಾಬಾ ಇವತ್ತು ನಾವು ಬಹಳಷ್ಟು ಸಿಟ್ಟು ಮಾಡಿದ್ದೇವೆ ಎಂದು. ಬಾಬಾ ತಿಳಿಸುತ್ತಾರೆ, ಸಿಟ್ಟು ಬಂದು ಅನ್ಯರಿಗೆ ಹೊಡೆಯುವುದು ಇವ್ಯಾವುದನ್ನು ಮಾಡಬಾರದು. ಅವರೂ ಸಹ ಸಹೋದರರಾಗಿದ್ದಾರೆ. ಅವರಲ್ಲಿಯೂ ಆತ್ಮ ಇದೆ. ಆತ್ಮ ಸಣ್ಣದು ದೊಡ್ಡದು ಆಗಲು ಸಾಧ್ಯವಿಲ್ಲ. ಅವರು ಮಗುವಲ್ಲ, ನಿಮ್ಮ ಸಣ್ಣ ಸಹೋದರ ಆಗಿದ್ದಾರೆ. ಆತ್ಮದ ರೂಪದಲ್ಲಿ ತಿಳಿದುಕೊಳ್ಳಬೇಕು. ಸಣ್ಣ ಸಹೋದರನಿಗೆ ಯಾರಾದರೂ ಹೊಡೆಯಬೇಕೇನೋ? ಆದ್ದರಿಂದ ಕೃಷ್ಣನಿಗೂ ಸಹ ತೋರಿಸಿದ್ದಾರಲ್ಲವೇ? ಕೃಷ್ಣ ಯಾರನ್ನೂ ಸಾಯಿಸಿಲ್ಲ. ಸಾಯಿಸುವುದು ಸಹ ಕ್ರೋಧದ ಚಿಹ್ನೆಯಾಗಿದೆ. ಕೃಷ್ಣನನ್ನು ಹಗ್ಗದಿಂದ ಕಟ್ಟಿ ಹಾಕುತ್ತಾರೆ. ಕೃಷ್ಣನನ್ನೂ ಸಹ ಹಗ್ಗದಿಂದ ಬಂಧಿಸಲ್ಪಡುತ್ತಾರೆ. ಕೃಷ್ಣನಿಗೆ ಈ ರೀತಿ ಮಾಡಿದರು, ಆ ರೀತಿ ಮಾಡಿದರು ಎಂದು ಹೇಳುತ್ತಾರೆ. ಆದರೆ ಅಂತಹ ಮಾತಿಲ್ಲ. ಇದೆಲ್ಲವೂ ಭಿನ್ನ ಭಿನ್ನ ರೂಪದಲ್ಲಿ ಶಿಕ್ಷಣ ಆಗಿದೆ. ಆದರೆ ಸತ್ಯಯುಗದಲ್ಲಿ ಕೃಷ್ಣನಿಗೆ ಬೆಣ್ಣೆಗಳನ್ನು ಇತ್ಯಾದಿಗಳನ್ನು ಕದಿಯುವಂತಹ ವಿಚಾರ ಯಾಕೆ ಇಟ್ಟಿದ್ದಾರೆ? ಬಾಬಾ ಹೇಳುತ್ತಾರೆ, ಇದೆಲ್ಲ ಮಹಿಮೆಯ ಮಾತುಗಳನ್ನು ತೋರಿಸಲು ಹೋಗಿ ಅವನ ಬಗ್ಗೆ ಉಲ್ಟಾ ಹೇಳಿದ್ದಾರೆ. ನಾವೀಗ ಅದನ್ನು ಸರಿ ಮಾಡಬೇಕಾಗಿದೆ. ಸರ್ವಗುಣ ಸಂಪನ್ನರು ಕೃಷ್ಣನನ್ನು ಕಳ್ಳ ಎಂದು ಹೇಳುತ್ತಾರೆ. ಬೆಣ್ಣೆ ಕದ್ದ, ಸ್ತ್ರೀಯರನ್ನು ಓಡಿಸಿಕೊಂಡು ಹೋದ, ಇದೆಲ್ಲ ಉಲ್ಟಾ ಮಾತಾಗಿದೆ. ಮಹಿಮೆಯ ಬದಲಿಗೆ ಅವನ ನಿಂದನೆಯನ್ನು ಮಾಡುತ್ತಾ ಬಂದಿದ್ದಾರೆ. ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಇದೆಲ್ಲವನ್ನು ನೀವು ಮಕ್ಕಳು ತಿಳಿದುಕೊಳ್ಳುತ್ತಿದ್ದೀರಿ. ಒಳ್ಳೆಯದು. ಆತ್ಮಿಕ ಬಾಪ್ತಾದ ಹಾಗೂ ಮಾತ್ಪಿತಾರವರ ಕಡೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ವರದಾನ: ಅದೃಷ್ಟ ನಕ್ಷತ್ರ ಆಗಿರಿ. ತಮ್ಮನ್ನು ಇಡೀ ಜಗತ್ತಿನ ಮಧ್ಯದಲ್ಲಿ ಹೊಳೆಯುವಂತಹ ವಿಶೇಷವಾದ ಅದೃಷ್ಟ ನಕ್ಷತ್ರ ಎಂದು ಅನುಭವ ಮಾಡುತ್ತೀರಾ? ಈ ರೀತಿ ಅದೃಷ್ಟ ಯಾರು ಸ್ವಯಂ ತಂದೆಯ ಗಾಯನ ಮಾಡುತ್ತಾರೆ ಅವರು ಅದೃಷ್ಟವಂತರಾಗಿದ್ದಾರೆ. ಇದಕ್ಕಿಂತಲೂ ಶ್ರೇಷ್ಠ ಭಾಗ್ಯ
ಬೇರೆ ಯಾವುದು ಇರಲು ಸಾಧ್ಯವಿದೆ? ಸದಾ ಈ ರೀತಿ ಖುಷಿಯಲ್ಲಿ ಇರಬೇಕು. ಯಾರು ಈ ರೀತಿ ತಮ್ಮನ್ನು ನಾನು ಅದೃಷ್ಟ ನಕ್ಷತ್ರ ಎಂದು ನೋಡಿಕೊಳ್ಳುತ್ತಾರೆ, ಈ ರೀತಿ ನೋಡಿಕೊಳ್ಳುವಂಥ ದುಃಖದ ಮೋಡ ಅಥವಾ ದುಃಖದ ಸಮಸ್ಯೆಗಳು ಸಮಾಪ್ತಿಯಾಗುತ್ತದೆ. ದುಃಖವನ್ನು ಮರೆತು ಸುಖದ ಉಯ್ಯಾಲೆಯಲ್ಲಿ ತೇಲಾಡುತ್ತಾರೆ. ಈ ರೀತಿ ತಮ್ಮನ್ನು ಅನುಭವ ಮಾಡುತ್ತಿದ್ದೀರಾ? ಕೇವಲ ತಮ್ಮ ಭಾಗ್ಯವನ್ನು ಸ್ಮರಣೆ ಮಾಡಬೇಕು. ಅಂಥವರೇ ತಂದೆಯ ಕಿರೀಟಧಾರಿಗಳು ಆಗುತ್ತಾರೆ. ಒಳ್ಳೆಯದು. ಓಂ ನಮಃ ಶಿವಾಯ.